ಹಾಯ್ ನಮಸ್ತೆ ಎಲ್ರಿಗೂ. ಸ್ವಾವಲಂಬಿ ಸಾರಥಿ ಬಗ್ಗೆ ಒಂದು ಅಪ್ಡೇಟ್ಸ್ ಇದೆ. ನಾನು ಕಾರ್ ತಗೊಂಡಿದ್ದು ಸ್ವಾವಲಂಬಿ ಸಾರಥಿ ಯೋಜನೆಯಿಂದ 4 ಲಕ್ಷ ರೂಪಾಯಿ ಸರ್ಕಾರದಿಂದ ಸಬ್ಸಿಡಿ ಸಿಕ್ತು. ಕೆಲವೊಬ್ಬರು ಹೇಳ್ತಿದ್ರಿ, ನಮಗೂ ಹೇಳಿದ್ರೆ ನಾವು ಅರ್ಜಿ ಹಾಕ್ತಿದ್ವಿ ಅಂತ. ಆಗ ಪೋರ್ಟಲಲ್ಲಿ ಅಪ್ಲಿಕೇಶನ್ ಹಾಕೋ ಅವಧಿ ಮುಗಿದೋಗಿತ್ತು. ಇವತ್ತು ಡೇಟ್ ಬಂದು 25ನೇ ತಾರೀಕು ಆಗಸ್ಟ್ 2026. ಈಗಿರೋ ಅಪ್ಡೇಟ್ಸ್ ಪ್ರಕಾರ ಈಗ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಆಗೋದಕ್ಕೆ ಪೋರ್ಟಲ್ ಓಪನ್ ಆಗಿದೆ. ಯೋಜನೆಯಲ್ಲಿ ಜನರಲ್ ಕ್ಯಾಟಗರಿ, SC ST, ಅಲ್ಪಸಂಖ್ಯಾತರು ಎಲ್ಲರೂ ಅರ್ಜಿ ಹಾಕೋಬೋದು. ಹಾಕುವಾಗ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ID ಪ್ರೂಫು, ಅಡ್ರೆಸ್ ಪ್ರೂಫು ಅಂದರೆ ವೋಟರ್ ID, ಎಲೆಕ್ಷನ್ ID, ಆಧಾರ್ ಕಾರ್ಡು, ಮುಖ್ಯವಾಗಿ DL ಇರಬೇಕು. ಲೈಟ್ DL ಇದ್ರೂ ನಡೆಯುತ್ತೆ. ಇದನ್ನು ನೀವು ಇದ್ರ ಮುಖಾಂತರ ನೀವು ಗಾಡಿ ಅಂದರೆ ಕಾರ್ ತಗೋಬೋದು, ಆಟೋ ರಿಕ್ಷಾ ತಗೋಬೋದು, ಇಲ್ಲಾಂದರೆ ಗೂಡ್ಸ್ ವೆಹಿಕಲ್ ತಗೋಬೋದು, ಯಾವುದಾದ್ರೂ ಅರ್ಜಿ ಹಾಕೋಬೋದು. ನಿಯರೆಸ್ಟ್ ನಿಮಗೆ ಬೆಂಗಳೂರಲ್ಲಿರೋರಿಗೆ, ಇಲ್ಲಾಂದರೆ ಕರ್ನಾಟಕ 1, ಇಲ್ಲ ಸೈಬರ್ ಸೆಂಟ್ರು ಎಲ್ಲಾದರೂ ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅರ್ಜಿ ಹಾಕಿದ್ರೆ ಈ ಅರ್ಜಿ ಖರ್ಚಾಗೋದು ಒಂದು 100 ರೂಪಾಯಿ ಆಗ್ಬೋದು. ಬೆಂಗಳೂರಲ್ಲೆಲ್ಲ 30 ರೂಪಾಯಿ ತಗೋತಿದ್ರು, ಆಗ ಈಗ ಜಾಸ್ತಿನೂ ಇರ್ಬೋದು. ಅದನ್ನ ಅರ್ಜಿ ಹಾಕೊಂಡು ಆ ಅಕ್ನಾಲೇಜ್ಮೆಂಟ್ ಏನಿರುತ್ತಲ್ಲ ಅದನ್ನು ಹುಷಾರಾಗಿ ಇಟ್ಟಿಟ್ಕೊಳ್ಳಿ. ಸೆಲೆಕ್ಷನ್ ಟೈಮಲ್ಲಿ ಈ ಅಕ್ನಾಲೇಜ್ಮೆಂಟು ಮತ್ತು ಅಲ್ಲಿ ಒಂದು ನಂಬರ್ ಇರುತ್ತೆ, ಅಪ್ಲಿಕೇಶನ್ ನಂಬರು, ಅದು ಅತಿ ಮುಖ್ಯ. ಅದನ್ನು ಹುಷಾರಾಗಿ ಎತ್ತಿಟ್ಕೊಂಡು ಸೆಲೆಕ್ಷನ್ ಆದ ನಂತರ ಮುಂದಿನ ಪ್ರೊಸೀಜರ್ ಏನಿದೆ ಅಂತ ಮಾಡ್ಬೋದು.